ಮಾರ್ನಿಂಗ್ ಟೈಮ್. ರುದ್ರಾ ಅಂಡ್ ಆದಿರಾ ಎಂಗೇಜ್ಮೆಂಟ್ ಇವತ್ತೇ ಇರೋದ್ರಿಂದ ರಾಜವಂಶಿ ಮ್ಯಾನ್ಷನ್ ಅಲ್ಲಿ ಎಲ್ಲರೂ ಎಕ್ಸೈಟ್ಮೆಂಟ್ ತುಂಬಾನೇ ಹೈ ಇತ್ತು. ರುದ್ರಾ ಇವತ್ತು ಆಫೀಸ್ಗೆ ಹೋಗ್ತಿರ್ಲಿಲ್ಲ. ರುದ್ರಾ ಕೆಲ್ಸಕ್ಕೆ ಹೋಗ್ತಿಲ್ಲ ಅಂತ ಆದಿರಾಗೆ ಗೊತ್ತಾದ ತಕ್ಷಣ ಅವಳು ಸ್ಟ್ರೈಟ್ ಆಗಿ ಮಹಡಿ ಮೇಲೆ ಇರೋ ಅವನ ರೂಮ್ಗೆ ಓಡ್ ಬಂದು ಅವನ್ ಮುಂದೆ ನಿಂತ್ಲು. ರುದ್ರಾ ಅವಳನ್ನ ನೋಡಿ ಅಂದ, ಏನಾಯ್ತು ಹಾರ್ಟ್ ಬೀಟ್? ಯಾಕೆ ನನ್ನ ಇಷ್ಟೊಂದು ಆಂಗ್ರಿಯಾಗಿ ನೋಡ್ತಿದ್ಯಾ ಅಂದ. ಆದಿರಾ ಕೋಫದಿಂದ ಫೇಸ್ ಇಟ್ಕೊಂಡು ಅಂದ್ಲು, ನಾನೊಂದು ಕ್ವಶನ್ ಕೇಳ್ತಿದ್ದೀನಿ ರಾಜವಂಶಿ ಸರ್. ರುದ್ರ ತಕ್ಷಣ ಆನ್ಸರ್ ಮಾಡ್ದ, ನಿನ್ ಲುಕ್ ನೋಡಿದ್ರೆ ನನ್ನ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬಗ್ಗೆ ಕೇಳ್ತಿರೋ ಹಾಗೆ ಕೋಪ ಮಾಡ್ಕೊಂಡಿದ್ಯಾ? ನನಗಿನ್ನೂ ಮದ್ವೆನೇ ಆಗಿಲ್ಲ, ಸೊ ಅಫೇರ್ ಇರೋಕ್ಕೆ ಚಾನ್ಸೇ ಇಲ್ಲ. ಸರಿ ಹೇಳು, ಏನ್ ಮ್ಯಾಟರ್ ಇವಾಗ ಅಂದ. ಆದಿರಾ ಅವನ್ ಶರ್ಟ್ ಗಟ್ಟಿಯಾಗಿ ಹಿಡ್ಕೊಂಡು ಅಂದ್ಲು, ನಿಮ್ಮ ಆ ಅಫೇರ್ ಏನಿದ್ರು ನಾನು ಇವಾಗಲೇ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನೀವು ಆಫೀಸ್ಗೆ ಯಾಕೆ ಹೋಗ್ತಿಲ್ಲ ಅಂತ ರೀಸನ್ ಹೇಳಿ ಅಂದ್ಲು. ರುದ್ರ ಆಶ್ಚರ್ಯದಿಂದ ಅವಳನ್ನ ನೋಡ್ತಾ ಅಂದ, ಅಲ್ಲ, ತನ್ನ ಸ್ವಂತ ಎಂಗೇಜ್ಮೆಂಟ್ ಇಟ್ಕೊಂಡು ಯಾರಾದ್ರೂ ಆಫೀಸ್ಗೆ ಹೋಗ್ತಾರಾ? ಯಾರಿಗೆ ಬಿಸ್ನೆಸ್ ಮೇಲೆ ಲವ್ ಇರುತ್ತೋ ಅವ್ರು ಹೋಗ್ತಾರೆ, ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡೋರು ಹೋಗ್ತಾರೆ. ಆದ್ರೆ ನಿಮ್ಗೆ ಬಿಸ್ನೆಸ್ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣಿಸುತ್ತೆ. ಹೀಗೇನೆ ಕಂಟಿನ್ಯೂ ಆದ್ರೆ ಒಂದಿನ ನಾವು ರಸ್ತೆಗೆ ಬರ್ತೀವಿ ರಾಜವಂಶಿ ಸರ್ ಅಂತ ಹೇಳ್ತಾ ಅವಳಲ್ಲಿಂದ ತಿರುಗಿದ್ಲು. ರುದ್ರ ಅವಳನ್ನ ಹಿಂದಿನಿಂದ ತನ್ನ ತೋಳ್ಗಳಲ್ಲಿ ಬಿಗಿಯಾಗಿ ಹಗ್ ಮಾಡ್ಕೊಂಡು ಅಂದ, ಅದಕ್ಕೇನಿವಾಗ? ನಾವು ರಸ್ತೆಗೆ ಬಂದ್ರು ನಾನು ನಿನ್ನ ಅಲ್ಲೂ ತುಂಬಾನೇ ಪ್ರೀತಿಸ್ತೀನಿ. ನಾವು ಆಲ್ರೆಡಿ ರೂಮ್ನಲ್ಲಿ ತುಂಬಾನೇ ರೊಮ್ಯಾನ್ಸ್ ಮಾಡಿದೀವಿ. ಇವಾಗ ರೋಡ್ ರೊಮ್ಯಾನ್ಸ್ ಟ್ರೈ ಮಾಡೋಣ ಅಂತ ಅನ್ಸುತ್ತೆ ಅಂದ. ಇದನ್ನ ಕೇಳಿ ಆದಿರಾ ಒಂದು ಲಾಂಗ್ ಬ್ರೆತ್ ತಗೊಂಡು ಅವನ ಕೈಗಳನ್ನ ತನ್ನ ಹೊಟ್ಟೆಯಿಂದ ತೆಗೆದು ಕೋಪದಿಂದ ಅಂದ್ಲು, ರಾಜವಂಶಿ ಸರ್, ನಿಮ್ಗೆ ಬೇರೆ ಕೆಲಸ ಇಲ್ಲದೆ ನೈಟ್ವರೆಗೂ ಫ್ರೀ ಆಗಿದ್ದು ನನ್ನನ್ನ ಇರಿಟೇಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅದನ್ನ ಇವಾಗ್ಲೇ ಮರೆತು ಬಿಡಿ. ನೀವು ಆಫೀಸ್ಗೆ ಹೋಗ್ತಿಲ್ಲ ಅಂತ ನನ್ಗೆ ಗೊತ್ತಾಗಿದೆ. ಇನ್ ಮುಂದೆ ನಾನು ಈ ರೂಮ್ ಕಡೆ ಬರಲ್ಲ. ಇನ್ನೇನಿದ್ರು ನಾವು ಸಂಜೆ ಡೈರೆಕ್ಟ್ ಆಗಿ ಎಂಗೇಜ್ಮೆಂಟ್ ಫಂಕ್ಷನ್ ಅಲ್ಲೇ ಮೀಟ್ ಮಾಡೋದು. ಇವಾಗ ಹೋಗಿ ನಿಮ್ಮ ಆ ರೋಡ್ ರೊಮ್ಯಾನ್ಸ್ಗೆ ಪ್ರಿಪೇರ್ ಆಗಿ ಅಂದ್ಲು. ಅದ್ರ ಜೊತೆಗೆ ಅವಳು ರುದ್ರನನ್ನ ದೂಡಿ ಅಲ್ಲಿಂದ ಹೋಗೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ಬೇಗನೆ ಅವಳ ಕೈ ಹಿಡಿದು ಸ್ಟಾಪ್ ಮಾಡಿ ಅಂದ, ನಿನಗೆ ಸ್ವಲ್ಪ ಜಾಸ್ತಿನೇ ಕೋಪ ಬರ್ತಿದೆ ಅಂತ ಅನ್ನಿಸ್ತಿಲ್ವಾ? ನಿನ್ನೆ ನೈಟ್ ನೀನ್ ಬೇಕು ಅಂತಾನೆ ರುದಿಕಾನ ನಮ್ ಜೊತೆ ಮಲಗಿಸ್ದೆ, ಅದಕ್ಕೆ ನನಗೆ ರೊಮ್ಯಾನ್ಸ್ ಮಾಡೋಕ್ಕಾಗ್ಲಿಲ್ಲ. ಇವಾಗ ನಾನು ನಿನ್ಗೋಸ್ಕರ ರಜೆ ತಗೊಂಡ್ರೆ ನಿನ್ಗೆ ಅದರಲ್ಲೂ ಪ್ರಾಬ್ಲಮ್ ಇದೆ. ನನಗೆ ನಿನ್ನನ್ನು ಈ ಥರ ಲವ್ ಮಾಡೋಕ್ಕೆ ಯಾವತ್ತೂ ಆಗಲ್ಲ. ನಿನಗೆ ರಿಯಲಿ ನನ್ನನ್ನು ಮದುವೆ ಆಗೋ ಇಂಟ್ರೆಸ್ಟ್ ಇಲ್ವಾ? ನಾನೇನಾದರೂ ನಿನ್ನನ್ನು ಫೋರ್ಸ್ ಮಾಡ್ತಿದ್ದೀನಾ? ನೀನು ಈ ಮ್ಯಾರೇಜ್ ಮಾಡ್ಕೊಳ್ಳೋ ಮೂಡ್ನಲ್ಲೇ ಇಲ್ಲ ಅನ್ಸುತ್ತೆ ಅಂದ. ಆದಿರಾ ಅವನನ್ನ ನೋಡಿ ಜಸ್ಟ್ ಸ್ಮೈಲ್ ಮಾಡಿದ್ಲು ಆ್ಯಂಡ್ ಅವಳಿಂದ ಯಾವುದೇ ರಿಪ್ಲೈ ಸಿಗ್ಲಿಲ್ಲ. ಅದಕ್ಕೆ ರುದ್ರನ್ಗೆ ಇವಾಗ ರಿಯಲ್ ಆಗಿ ತುಂಬಾನೇ ಸಿಟ್ಟು ಬಂತು. ಮುಂದಿನ ಕ್ಷಣ ಆದಿರಾ ಅವನನ್ನ ನೋಡಿ, ಆ ವಾಲ್ ಮೇಲೆ ನಮ್ಮ ಫೋಟೋಸ್ ಕೊಲಾಜ್ ಇರ್ಬೇಕಂತ ನಿಮ್ಗೆ ಆಸೆ ಅಲ್ವಾ ರಾಜವಂಶಿ ಸರ್ ಅಂದ್ಲು. ಅವಳ ಮಾತು ಕೇಳಿ ರುದ್ರ ಸಡನ್ ಆಗಿ ತಿರುಗಿ ನೋಡ್ದ. ಆದಿರಾ ಅವನಿಗೆ ತೋರಿಸಿದ್ದು ಆ ಖಾಲಿ ಇರೋ ಗೋಡೆ. ಮರುಕ್ಷಣನೇ ಆದಿರಾ ಅವನ ತೋಳ್ಗಳಿಂದ ಜಾರದ ಹಾಗೆ ಅವನಿಗೆ ಫೀಲ್ ಆಯ್ತು. ರುದ್ರ ಅವಳನ್ನ ಹೋಲ್ಡ್ ಮಾಡೋಕೆ ಟ್ರೈ ಮಾಡ್ದ, ಆದ್ರೆ ಅವಳು ಅವನಿಗೆ ತನ್ನ ಹೆಬ್ಬೆರಳು ತೋರಿಸಿ ಟೀಸ್ ಮಾಡ್ತಾ, ಇನ್ನು ನಮ್ಮ ಎಂಗೇಜ್ಮೆಂಟ್ ಆದ್ಮೇಲೆನೆ ನಾನ್ ನಿಮ್ ಹತ್ರ ಬರೋದು ರಾಜವಂಶಿ ಸರ್. ಅಂಡ್ ಹೌದು, ನನ್ಗೆ ಈ ಮ್ಯಾರೇಜ್ ಇಂಟ್ರೆಸ್ಟ್ ಇಲ್ಲ ಅನ್ನೋ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫಸ್ಟ್ ಬಿಟ್ಬಿಡಿ. ರಿಯಲಿ ನನ್ಗಿರೋ ಆ ಮೂಡ್ ನಿಮ್ಗಿಲ್ಲ ಅಂತ ಹೇಳ್ತಾ ತುಂಬಾನೇ ಚೇಷ್ಟೆಯಿಂದ ತನ್ನ ಕೆಳತುಟಿ ಕಚ್ಕೊಂಡು ಅಲ್ಲಿಂದ ಓಡ್ ಹೋದ್ಲು. ರುದ್ರ ಅವಳನ್ನೇ ನೋಡ್ತಾ ನಿಂತಿದ್ದ. ಆದ್ರೆ ಆದಿರಾ ಸುಳ್ಳು ಹೇಳಿರ್ಲಿಲ್ಲ. ಅವಳು ಇಡೀ ದಿನ ರುದ್ರನ್ ಹತ್ರ ಬರಲ್ಲ ಅಂತ ಹೇಳಿದ ಹಾಗೇನೆ ನಡ್ಕೊಂಡ್ಲು. ಅವಳು ಜಸ್ಟ್ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಟೈಮ್ನಲ್ಲಿ ಅಷ್ಟೇ ಮೀಟ್ ಮಾಡ್ತಿದ್ರು. ರುದ್ರ ತುಂಬಾನೇ ಟ್ರೈ ಮಾಡ್ದ, ಆದ್ರೆ ಆದಿರಾ ಅವನ ಕೈಗೆ ಸಿಗ್ಲೇ ಇಲ್ಲ. ಕೆಲವೊಮ್ಮೆ ಅವಳು ಅನಿಕಾ ಪಕ್ಕ ಕುತ್ಕೊಳ್ತಿದ್ಲು, ಕೆಲವೊಮ್ಮೆ ಅಜ್ಜಿ ಕೃಪಾ ಪಕ್ಕ ಕೂತಿದ್ಲು, ಇನ್ನು ಕೆಲವೊಮ್ಮೆ ರುದಿಕಾ ಇವರಿಬ್ರು ಮಧ್ಯೆ ಬಂದು ಗ್ಯಾಪ್ ಜಾಸ್ತಿ ಮಾಡೋಕೆ ಟ್ರೈ ಮಾಡ್ತಿದ್ಲು. ಪಾಪ ಆ ಪುಟ್ಟ ಗಂಧಮ್ಮನಿಗೆ ತನ್ನ ಮಮ್ಮಿನ ಈ ರುದ್ರ ಜೀವಂತವಾಗಿ ತಿಂದು ಬಿಡ್ತಾನೆ ಅನ್ನೋ ಭಯ ಇತ್ತೋ ಏನೋ, ಅದಕ್ಕೆ ಅವಳನ್ನ ಪ್ರೊಟೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ಲು. ಇವಾಗ ರಾತ್ರಿ ಸುಮಾರು 8 ಗಂಟೆ ಆಗಿತ್ತು. ರುದ್ರ ತನ್ನ ರೂಮ್ನಲ್ಲಿ ರೆಡಿ ಆಗ್ತಿದ್ದ. ಆದಿರಾನ ನೋಡೋಕೆ ಅವನಿಗಿನ್ನೂ ಪೇಷನ್ಸ್ ಇರಲಿಲ್ಲ.
ಅದಕ್ಕೆ ಅವಳಿಗೆ ಆವಾಗ್ಲೇ 2-3 ಸಲ ವಿಡಿಯೋ ಕಾಲ್ ಕೂಡ ಮಾಡಿದ್ದ. ಆದ್ರೆ ಆದಿರಾ ಇತ್ತ ಅನಿಕಾ ರೂಮ್ನಲ್ಲಿ ರೆಡಿ ಆಗ್ತಿದ್ಲು. ರುದ್ರನ್ ರೂಮ್ನಲ್ಲಿ ರೆಡಿ ಆದ್ರೆ ಯಾವ ಟೈಮ್ನಲ್ಲಿ ಏನಾಗುತ್ತೋ ಅನ್ನೋ ರಿಸ್ಕ್ ತಗೋಬಾರ್ದು ಅಂತ ಅವಳು ಅನಿಕಾ ರೂಮ್ ಸೆಲೆಕ್ಟ್ ಮಾಡ್ಕೊಂಡಿದ್ಲು. ಅದಾದ್ಮೇಲೆ ಒಂದು 15-20 ನಿಮಿಷಗಳ ನಂತರ ರುದ್ರ ಮೆಟ್ಲು ಇಳಿದು ಕೆಳಗ್ ಬಂದ. ಅವನ್ ಕಣ್ಗಳು ನೇರವಾಗಿ ಅನಿಕಾ ರೂಮ್ ಕಡೆನೆ ಸರ್ಚ್ ಮಾಡ್ತಿದ್ವು. ರುದ್ರ ಕೋಪದಿಂದ ಫೇಸ್ ಇಟ್ಕೊಂಡು ಮೆಲ್ಲಗೆ ಅಂದ, ಇವಾಗ ನೀನ್ ನನ್ನ ಹತ್ರ ಬರ್ಲೇಬೇಕು ಹಾರ್ಟ್ ಬೀಟ್. ನೀನ್ ಆಲ್ರೆಡಿ ಇಡೀ ದಿನ ನನ್ನನ್ನ ತುಂಬಾನೇ ಕಾಡ್ಸಿದ್ಯಾ. ಈ ಎಂಗೇಜ್ಮೆಂಟ್ ಪಾರ್ಟಿ ಮುಗಿಲಿ ಮಗ್ಳೆ. ನಾನ್ ನಿನ್ಗೆ ಇದ್ರ ಡಬಲ್ ಅಥವಾ ತ್ರಿಬಲ್ ಟಾರ್ಚರ್ ಕೊಡ್ತಿದ್ರೆ ನಾನ್ ನಿನ್ನ ರಾಜವಂಶಿ ಸರ್ ಅಲ್ವೇ ಅಲ್ಲ ಅಂದ. ಅವನ್ ಹೀಗೆ ಗುಣಗಾಡುವಾಗ ಅವನ್ ಫೇಸ್ ನಲ್ಲಿ ಒಂಥರ ನಾಟಿ ಲುಕ್ ಇತ್ತು. ಆದ್ರೆ ಮರುಕ್ಷಣನೇ ಅನಿಕಾ ರೂಮ್ ಡೋರ್ ಓಪನ್ ಆಯ್ತು ಅಂಡ್ ಆದಿರಾ ಹೊರಗಡೆ ಬಂದ್ಲು. ಅವಳಿವಾಗ ಆ ರಾಯಲ್ ಬ್ಲೂ ಲೆಹಂಗಾ ಧರಿಸಿದ್ಲು. ಅವಳ ಕಿನ್ನೆಗಳ ಮೇಲೆ 2 ಕೂದಲಿನ ಎಳೆಗಳು ಆಡ್ತಾ ಇದ್ವು. ಅವಳು ಮೆಟ್ಲು ಇಳಿತಾ ಸ್ಟೈಲ್ ಆಗಿ ರುದ್ರನ್ ಎದೆಯ ಕಡೆನೆ ನೋಡ್ತಿದ್ಲು. ರುದ್ರನ್ಗೆ ಇವಾಗ ಪೂರ್ತಿ ಕನ್ಫ್ಯೂಸ್ ಆಯ್ತು. ಅವನ್ ಮೈಂಡ್ ಬ್ಲಾಂಕ್ ಆದ ಹಾಗೆ ಅವಳ ಫೇಸ್ ಅನ್ನೇ ದಿಟ್ಟಿಸಿ ನೋಡ್ತಾ ನಿಂತಿದ್ದ. ಆದಿರಾ ಸದ್ಯಕ್ಕೆ ತನ್ನ ಕಣ್ಗಳನ್ನ ಕೆಳಗು ಮಾಡ್ಕೊಂಡಿದ್ಲು. ಅವಳ ಮೇಕಪ್, ಲಿಪ್ಸ್ ಮೇಲಿರೋ ಆ ಲಿಪ್ಸ್ಟಿಕ್, ಆ ಬ್ಲೂ ಲೆಹಂಗಾದಲ್ಲಿ ಅವಳು ಜಸ್ಟ್ ಒಂದು ಕ್ಯೂಟ್ ಡಾಲ್ ತರ ಮೂವ್ ಆಗ್ತಿದ್ಲು. ಅಷ್ಟರಲ್ಲಿ ಅನಿಕಾ ಏನೋ ಜೋಕ್ ಮಾಡಿದ್ಲು ಅಂತ ಆದಿರಾ ಜೋರಾಗಿ ನಕ್ಲು. ಅವಳ ಆ ಮುತ್ತಿನಂತಹ ಹಲ್ಲುಗಳು ಪ್ರಕಾಶಮಾನವಾಗಿ ಶೈನ್ ಆಗ್ತಿದ್ವು. ಅದನ್ನ ನೋಡಿ ರುದ್ರನ್ ಹಾರ್ಟ್ ಬೀಟ್ ಫಾಸ್ಟ್ ಆಯ್ತು. ಅವನ್ ತಕ್ಷಣ ತನ್ನ ಕೈಯನ್ನ ಎದೆಯ ಮೇಲೆ ಇಟ್ಕೊಂಡ. ಅವನು ತಮಾಷೆಯಾಗಿ ಅಂದ, ಓಹೋ, ಇವಳು ತನ್ನ ಮಾತುಗಳಿಗಿಂತ ಈ ಕ್ಯೂಟ್ ಆಕ್ಟಿಂಗ್ ಇಂದ ನನ್ನನ್ನ ಇನ್ನೂ ಜಾಸ್ತಿ ಕಾಡ್ತಿದ್ದಾಳೆ. ಇವಾಗ ಈ ಆಕ್ಟ್ಗೆ ನಾನ್ ಹೇಗ್ ರಿವೆಂಜ್ ತಗೊಳ್ಳಿ ಅಂದ. ಹೀಗೆ ಹೇಳ್ತಿರುವಾಗ ಅವನ ಫೇಸ್ ನಲ್ಲಿ ಅವಳನ್ನ ಹಗ್ ಮಾಡ್ಕೋಬೇಕು ಅನ್ನೋ ಆಸೆ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅಷ್ಟರಲ್ಲಿ ಆದಿರಾ ಕಣ್ಗಳು ಸ್ಟೈಲ್ ಆಗಿ ರುದ್ರನ ಮೇಲೆ ಬಿದ್ವು. ರುದ್ರ ಕನ್ನಡಿಲಿ ತನ್ನನ್ನ ತಾನು ನೋಡ್ಕೊಂಡಾಗ ತಾನು ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀನಂತ ಅನ್ಕೊಂಡಿದ್ದ. ಈ ಪಾರ್ಟಿಯಲ್ಲಿ ತನ್ನಿಂತ ಹ್ಯಾಂಡ್ಸಮ್ ಆಗಿ ಇನ್ಯಾರೂ ಇರಲ್ಲ ಅಂತ ಭಾವಿಸಿದ್ದ. ಆದ್ರೆ ಇವಾಗ ಆದಿರಾನ ನೋಡಿದ್ಮೇಲೆ ಅವಳಿಗೆ ಕಂಪೇರ್ ಮಾಡಿದ್ರೆ ತಾನು ಏನೂ ಇಲ್ಲ ಅಂತ ಫೀಲ್ ಆಯ್ತು. ರುದ್ರ ಏನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತ ಅಲ್ಲ, ಅವನು ತನ್ನ ವೈಟ್ ಶರ್ಟ್, ರಾಯಲ್ ಬ್ಲೂ ಜಾಕೆಟ್ ಅಂಡ್ ಪ್ಯಾಂಟ್ ನಲ್ಲಿ ಕಂಪ್ಲೀಟ್ ಆಗಿ ಕಿಲ್ಲರ್ ಲುಕ್ ಕೊಡ್ತಿದ್ದ. ಆದ್ರೆ ರಿಯಾಲಿಟಿ ಏನಂದ್ರೆ ಆದಿರಾ ಆ ಬ್ಯೂಟಿ ಮುಂದೆ ಅವನ್ ಸ್ವಲ್ಪ ಡಲ್ ಆದ ಹಾಗೆ ಕಾಣಿಸ್ತಿದ್ದ. ಈಗ ಸ್ವಲ್ಪ ನಗ್ತಾ ಅವನು ಆದಿರಾ ಹತ್ರ ಬಂದ. ಅವನ್ನ ನೋಡಿ ಆದಿರಾಳ ಹಾರ್ಟ್ ಬೀಟ್ ಇನ್ನು ಜಾಸ್ತಿ ಆಯ್ತು. ಅನಿಕಾ ಹೃದಿಕಾನ ತನ್ನ ಮಡ್ಲಲ್ಲಿ ಎತ್ಕೊಂಡಿದ್ಲು. ಅವಳು ರುದ್ರನನ್ನ ನೋಡ್ತಾ ಅಂದ್ಲು, ನೋಡ್ ಹೃದಿಕಾ, ನಿನ್ ಪಪ್ಪ ಇವತ್ತು ತುಂಬಾನೇ ಹಾಟ್ ಅಂಡ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದಾನೆ. ಇವತ್ತು ನಿನ್ ಪಪ್ಪನ ಎಂಗೇಜ್ಮೆಂಟ್ ಪಾರ್ಟಿ, ಇಲ್ಲ ಅಂದ್ರೆ ಇದು ಜಸ್ಟ್ ನಾರ್ಮಲ್ ಪಾರ್ಟಿ ಆಗಿದ್ರು ನಿನ್ ಪಪ್ಪಗೆ ಖಂಡಿತ ಒಂದು 10-15 ಪ್ರಪೋಸಲ್ಸ್ ಬರ್ತಿತ್ತು ಅಂದ್ಲು. ಆದಿರಾ ಅನಿಕಳನ್ನ ದಿಟ್ಟಿಸಿ ನೋಡಿದ್ಲು. ರುದ್ರ ತಕ್ಷಣ ಅಂದ, ನೀನ್ ತುಂಬಾನೇ ಜರ್ಕನಿಗ. ಆದ್ರೆ ನೀನ್ ಹೇಳಿದ್ದು 100ಕ್ಕೆ 100 ಕರೆಕ್ಟ್. ನಾನಿವತ್ತು ತುಂಬಾನೇ ಹಾಟ್ ಅಂಡ್ ಚಾರ್ಮಿಂಗ್ ಆಗಿ ಕಾಣಿಸ್ತಿದ್ದೀನಿ. ಜಸ್ಟ್ 10 or 15 ಪ್ರಪೋಸಲ್ಸ್ ಅಲ್ಲ, ನನಗೆ ಕನಿಷ್ಠ 50 ಪ್ರಪೋಸಲ್ಸ್ ಆದ್ರೂ ಬರ್ತಿತ್ತು ಅಂದ. ಆದಿರಾ ಇನ್ನೂ ಜಾಸ್ತಿ ಮುಖ ಗಂಟಿಕಿದ್ಲು. ಅವಳ ಎಕ್ಸ್ಪ್ರೆಷನ್ ನೋಡಿ ಅನಿಕಾಗೆ ಮ್ಯಾಟರ್ ಅರ್ಥ ಆಯ್ತು. ಅವಳು ಬೇಗನೆ ಅಂದ್ಲು, ನಾನಿಲ್ಲಿಂದ ಹೊರಡೋದು ಬೆಟರ್ ಅಂತ ಅನ್ಸುತ್ತೆ. ಬಾ ಹೃದಿಕಾ, ನಾವಿಬ್ರು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಆದಿರಾ ಇವಾಗ ರುದ್ರನನ್ನ ಸೈಡ್ ಲುಕ್ ಇಂದ ನೋಡ್ತಾ ಅಂದ್ಲು, ನಿಮ್ಗೆ ಪ್ರಪೋಸಲ್ ಬೇಕು ಅಲ್ವಾ? ಹೋಗಿ ನಿಮ್ಗೆ ಯಾರು ಬೇಕೋ ಅವರಿಂದ ತಗೊಳ್ಳಿ. ನಾನಿಲ್ಲಿ ನಿಮ್ಗೋಸ್ಕರ ಇಷ್ಟೊಂದು ರೆಡಿಯಾಗಿ ಬಂದಿದ್ದೀನಿ. ಆದ್ರೆ ನಾನು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಂತ ಕನಸು ಕಾಣ್ತಿರೋ ವ್ಯಕ್ತಿ ಬೇರೆಯವ್ರ ಮೇಲೆ ಕಣ್ಣಿಟ್ಟಿದ್ದಾನೆ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು ಅಂದ್ಲು. ಹೀಗೆ ಹೇಳ್ತಾ ಅವಳು ಮುಖ ತಿರುಗಿಸ್ಕೊಂಡು ಅಲ್ಲಿಂದ ನಡೆಯೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ತಕ್ಷಣ ಅವಳ ಮಣಿಕಟ್ ಹಿಡಿದು ಸ್ಟಾಪ್ ಮಾಡಿ ತನ್ನ ಕಡೆಗೆ ಹೇಳ್ಕೊಂಡ. ಆದಿರಾ ಡೈರೆಕ್ಟ್ ಆಗಿ ಅವನ ಎದೆಯ ಮೇಲೆ ಬಂದ್ಬಿದ್ಲು. ಇವಾಗ ರುದ್ರನ ಹ್ಯಾಂಡ್ಸ್ ಅವಳ ಸಾಫ್ಟ್ ಸೊಂಟದ ಮೇಲಿತ್ತು. ಆದಿರಾಳ ಕೈಗಳು ರುದ್ರನ ಎದೆಯ ಮೇಲಿದ್ವು. ಅವಳು ರುದ್ರನನ್ನ ತುಂಬಾನೇ ಮುದ್ದಾಗಿ ಕಂಪ್ಲೇಂಟ್ ಮಾಡೋ ತರ ನೋಡ್ತಿದ್ಲು. ರುದ್ರ ಇವಾಗ ಅವಳ ಫೇಸ್ ಹತ್ರ ಬಾಗಿ ಅಂದ, ಖಂಡಿತ ನನ್ಗೆ 1000 ಪ್ರಪೋಸಲ್ಸ್ ಬರ್ಬೋದು, ಆದ್ರೆ
ನನ್ ಹಾರ್ಟ್ ಇರೋದು ಬರೀ ಒಬ್ಳೇ ಹುಡುಗಿ ಮೇಲೆ. ಹೌದು, ಅವಳು ಸ್ವಲ್ಪ ಗಡಿಬಿಡಿ ಮಾಡ್ತಾಳೆ, ತುಂಬಾನೇ ಮುಂಗೋಪದವಳು, ನನ್ನನ್ನ ತುಂಬಾನೇ ಹಿಂಸಿಸ್ತಾಳೆ. ಆದ್ರೆ ನಾನೇನ್ ಮಾಡ್ಲಿ, ನನ್ ಮನ್ಸು ಅವಳಿಗೋಸ್ಕರ ಪೂರ್ತಿ ಕ್ರೇಜಿ ಆಗಿದೆ. ಈ ಯೂಸ್ಲೆಸ್ ಹಾರ್ಟ್ಗೆ ಅವಳು ಒಬ್ಳೇ ಬೇಕು ಅಂದ. ಅವನ ಆ ಪ್ರೀತಿಯ ಮಾತುಗಳನ್ನ ಕೇಳ್ತಾ ಆದಿರಾ ಫೇಸ್ ನಲ್ಲಿ ಮೆಲ್ಲಗೆ ಸ್ಮೈಲ್ ಬರೋಕೆ ಸ್ಟಾರ್ಟ್ ಆಯ್ತು. ರುದ್ರ ಅವಳ ಮುಖದ ತುಂಬಾನೇ ಹತ್ರ ಬಂದು ಅಂದ. ಅಂದ್ಹಾಗೆ ಈ ಎಂಗೇಜ್ಮೆಂಟ್ ಬಗ್ಗೆ ನಿನ್ ಒಪಿನಿಯನ್ ಏನು ಅಂತ ಕೇಳ್ದ. ಆದಿರಾ ಸರ್ಪ್ರೈಸ್ ಆಗಿ ಅವನನ್ನ ನೋಡಿದ್ಲು. ಅವನ ಆ ನೋಟಿ ಸ್ಮೈಲ್ ನೋಡಿ ಅವನ ಇಂಟೆನ್ಷನ್ ಏನು ಅಂತ ಅವಳಿಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಯ್ತು. ಅವಳಂದ್ಲು, ಏನೂ ಇಲ್ಲ, ನಾನ್ ಹೇಳೋದೇನಂದ್ರೆ ಸ್ಪೆಷಲ್ ಏನೂ ಇಲ್ಲ. ನಾನಿವತ್ತು ನೈಟ್ ರುದಿಕಾ ಜೊತೆ ಕಂಫರ್ಟಬಲ್ ಆಗಿ ಮಲಗ್ತೀನಿ. ನಾಳೆ ಮಾರ್ನಿಂಗ್ ಬೇಗ ಎದ್ದು ಮ್ಯಾರೇಜ್ ಪ್ರಿಪರೇಷನ್ಸ್ ಅಂಡ್ ಸೆಲೆಬ್ರೇಷನ್ ಅಲ್ಲಿ ಬ್ಯುಸಿ ಇರ್ಬೇಕಾಗುತ್ತೆ. ಸೊ ನನ್ಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂದ್ಲು. ರುದ್ರ ಒಂದು ನಾಟಿ ಸ್ಮೈಲ್ ಜೊತೆ ಅಂದ, ಇನ್ ಮುಂದೆ ನೈಟ್ ನಿದ್ದೆ ಬರೋದನ್ನ ಮರ್ತು ಬಿಡು ಹಾರ್ಟ್ ಬೀಟ್. ನಿದ್ದೆ ಏನಿದ್ರು ಡೇ ಟೈಮ್ ನಲ್ಲಿ ಮಾಡ್ಕೋಬೇಕು ಅಂದ. ಅವನ್ ಮಾತ್ ಕೇಳಿ ಆದಿರಾ ಫೇಸ್ ಪೂರ್ತಿ ಕೆಂಪಾಗೋಕೆ ಸ್ಟಾರ್ಟ್ ಆಯ್ತು. ಅಷ್ಟರಲ್ಲಿ ಕೃಪಾ ರಾಜವಂಶಿ ಅಲ್ಲಿಗೆ ಬಂದು ಅಂದ್ರು, ನೀವಿಬ್ರು ಇಲ್ಲಿ ಹೀಗೆ ರೊಮ್ಯಾನ್ಸ್ ಸ್ಟಾರ್ಟ್ ಮಾಡ್ಬಿಟ್ರೆ ಹೇಗೆ? ನೀನ್ ನೋಡಿದ್ರೆ ಪೂರ್ತಿ ನಿಮ್ ತಾತನ್ ತರಹಾನೇ ಬಿಹೇವ್ ಮಾಡ್ತಿದ್ಯಾ ಅಂದ್ರು. ಅವ್ರು ಹೀಗೆ ಹೇಳ್ತಿರುವಾಗ ರುದ್ರನನ್ನೇ ನೋಡ್ತಿದ್ರು. ಅದಕ್ಕೆ ರುದ್ರನ್ ಮುಖ ನಾಚಿಕೆಯಿಂದ ಫುಲ್ ರೆಡ್ ಆಯ್ತು. ಅವನು ಕಾಶ್ಮೀರಿ ಆಪಲ್ ತರ ಚೇಂಜ್ ಆಗಿದ್ದನ್ನ ನೋಡಿ ಆದಿರಾ ನಗ್ತಿದ್ಲು. ರುದ್ರ ಮುಖ ಸೊಟ್ಟ ಮಾಡಿ ಅಂದ, ಇಲ್ಲಿ ಯಾವುದೇ ರೊಮ್ಯಾನ್ಸ್ ನಡೀತಿಲ್ಲ. ಒಂದ್ ವೇಳೆ ನಡೀತಿದ್ರು ನಿಮ್ಗೇನ್ ಪ್ರಾಬ್ಲಮ್? ನಾನೇನಾದ್ರೂ ಇಡೀ ರಾಜವಂಶಿ ಮ್ಯಾನ್ಷನ್ ಅನ್ನ ಮಕ್ಕಳಿಂದ ತುಂಬಿಸ್ಬೇಕು ಅಂತ ನೀವೇ ತಾನೇ ಕೇಳಿದ್ದು. ಇವಾಗ ನೀವೇ ಹ್ಯಾಪಿಯಾಗಿರ್ಬೇಕು ಅಂದ. ಕೃಪಾ ರಾಜವಂಶಿ ಮೂಗು ಸುಕ್ಕುಗಟ್ತಾ ಅಂದ್ರು, ಹೌದು, ನೀನು ಈ ರಾಜವಂಶಿ ಮ್ಯಾನ್ಷನ್ ತುಂಬಾ ಮಕ್ಕಳನ್ನ ತರಬೇಕು ಅನ್ನೋದು ನನ್ ಆಸೆನೆ. ಆದ್ರೆ ಅದಕ್ಕಿಂತ ಮುಂಚೆ ಮದ್ವೆ ಆಗು. ಇವತ್ತು ನಿನ್ನ ಮದ್ವೆ ಎಂಗೇಜ್ಮೆಂಟ್. ಫಸ್ಟ್ ಹೋಗಿ ಎಂಗೇಜ್ಮೆಂಟ್ ಸೆರೆಮನಿ ಮುಗಿಸಿ ಶುಭ ಮುಹೂರ್ತದ ಟೈಮ್ ಬಂದಿದೆ. ಅದಾದ್ಮೇಲೆ ನೀವಿಬ್ರು ಎಲ್ಲಿಗಾದ್ರೂ ಹೋಗಿ ಎಷ್ಟು ಬೇಕಾದ್ರೂ ರೊಮ್ಯಾನ್ಸ್ ಮಾಡಿ, ನನಗೇನು ಅಬ್ಜೆಕ್ಷನ್ ಇಲ್ಲ ಅಂದ್ರು. ಇದನ್ನ ಕೇಳಿ ಆದಿರಾ ಅಂಡ್ ರುದ್ರ ಇಬ್ರು ಒಬ್ರನ್ನೊಬ್ರು ನೋಡ್ಕೊಂಡ್ರು. ಕೃಪಾ ರಾಜವಂಶಿ ಮತ್ತೊಮ್ಮೆ ಅಂದ್ರು, ಇವಾಗ ನೀವಿಬ್ರು ಒಬ್ರನ್ನೊಬ್ರು ಹೀಗೆ ನೋಡ್ತಾನೆ ಇರ್ತೀರಾ ಅಥವಾ ಸ್ಟೇಜ್ ಮೇಲೆ ಹೋಗ್ತೀರಾ ಅಂದ್ರು. ಅವ್ರು ಹಾಗೆ ಹೇಳಿದ ತಕ್ಷಣ ಸ್ಟೇಜ್ ಮೇಲಿದ್ದ ಆಂಕರ್ ಇಬ್ರ ಹೆಸರನ್ನ ಅನೌನ್ಸ್ ಮಾಡಿದ್ರು. ರುದ್ರ ಆದಿರಾಳ ಕೈ ಹಿಡಿದು ಅವಳ ಜೊತೆ ಸ್ಟೇಜ್ ಕಡೆ ನಡೆದ. ಆ ಸೆಕೆಂಡ್ ನಲ್ಲಿ ಆದಿರಾಳ ಹಾರ್ಟ್ ಬೀಟ್ ತುಂಬಾನೇ ಫಾಸ್ಟ್ ಆಗಿ ಬಡಿತಾ ಇತ್ತು. ಅವರಿಬ್ರು ಸ್ಟೇಜ್ ಮೇಲೆ ಬಂದ್ರು. ಅವರ ಹಿಂದೆನೆ ಒಬ್ರು ಸರ್ವೆಂಟ್ ಕೂಡ ಸ್ಟೇಜ್ ಮೇಲೆ ಬಂದ್ಲು. ಅವಳು ರುದ್ರ ಅಂಡ್ ಆದಿರಾ ಇಬ್ರಿಗೂ ಎಂಗೇಜ್ಮೆಂಟ್ ರಿಂಗ್ಸ್ ಇಟ್ಟಿರೋ ಒಂದು ಬ್ಯೂಟಿಫುಲ್ ಪ್ಲೇಟ್ ಇಟ್ಕೊಂಡಿದ್ಲು. ಆದಿರಾ ಮತ್ತೆ ಅಜ್ಜಿ ಕೃಪಾ ರಾಜವಂಶಿ ಮದ್ವೆಗೆ ಆಲ್ಮೋಸ್ಟ್ ಎಲ್ಲ ಜ್ಯುವೆಲರಿ ಸೆಲೆಕ್ಟ್ ಮಾಡಿದ್ರು. ಆದ್ರೆ ರುದ್ರ ಅವರಿಗೋಸ್ಕರ ಈ ಎಂಗೇಜ್ಮೆಂಟ್ ರಿಂಗ್ಸ್ ಅನ್ನ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿದ್ದ. ಆ ಎರಡು ರಿಂಗ್ಸ್ ನಲ್ಲಿ ಡೈಮಂಡ್ಸ್ ಜೊತೆಗೆ ಆರ್ಗೆ ಅಂತ ಕೆತ್ತಲಾಗಿತ್ತು. ಆ ವಿನ್ಯಾಸ ತುಂಬಾನೇ ರೇರ್ ಆಗಿತ್ತು. ಫಸ್ಟ್ ಆದಿರಾ ರುದ್ರನ್ಗೆ ರಿಂಗ್ ತೊಡ್ಸಿದ್ಲು. ಅದಾದ್ಮೇಲೆ ರುದ್ರ ಆದಿರಾ ಕೈಗೆ ರಿಂಗ್ ಹಾಕ್ದ. ಇಬ್ರು ರಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಾಗ ಅಲ್ಲಿದ್ದವರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ ಹ್ಯಾಪಿಯಾಗಿ ಕೇಕೆ ಹಾಕಿದ್ರು. ರುದ್ರ ಅಂಡ್ ಆದಿರಾ ಸ್ಮೈಲ್ ಮಾಡ್ತಾ ಒಬ್ರನ್ನೊಬ್ರು ನೋಡ್ಕೊಂಡ್ರು. ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಕ್ಯೂಟ್ ರೊಮ್ಯಾಂಟಿಕ್ ಸಾಂಗ್ ಪ್ಲೇ ಆಗ್ತಿತ್ತು. ರಿಂಗ್ ತೋರ್ಸಿದ ತಕ್ಷಣ ರುದ್ರ ಆದಿರಾ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನ ತನ್ನ ಹತ್ರ ಹೇಳ್ಕೊಂಡ. ಅವಳ ಕೈ ಇವಾಗ ರುದ್ರನ ಶೋಲ್ಡರ್ ಮೇಲಿತ್ತು. ಅಲ್ಲಿ ಅವಳ ಆ ಎಂಗೇಜ್ಮೆಂಟ್ ರಿಂಗ್ ಕ್ಲಿಯರ್ ಆಗಿ ಶೈನ್ ಆಗ್ತಿತ್ತು. ರುದ್ರ ಅವಳ ಕೈಯನ್ನ ತನ್ನ ಹ್ಯಾಂಡ್ಸ್ ನಲ್ಲಿ ಹಿಡ್ಕೊಂಡು ಮುಂದೆ ಬಂದು ಮೀಡಿಯಾ ಅವರನ್ನ ಫೇಸ್ ಮಾಡ್ದ. ಕ್ಯಾಮ್ರಾ ಪೀಪಲ್ ಅವರಿಬ್ರು ಕೈಗಳ ಫೋಟೋಸ್ ಕ್ಲಿಕ್ ಮಾಡ್ತಿದ್ರು. ಆ ಎಂಗೇಜ್ಮೆಂಟ್ ರಿಂಗ್ ಅವರಿಬ್ರು ಕೈಯಲ್ಲಿ ತುಂಬಾನೇ ಎಲಿಗೆಂಟ್ ಆಗಿ ಕಾಣಿಸ್ತಿತ್ತು. ಎಂಗೇಜ್ಮೆಂಟ್ ಸೆರೆಮನಿ ಮುಗಿದ್ಮೇಲೆ ಎಲ್ರು ರುದ್ರ ಅಂಡ್ ಆದಿರಾನ ಮೀಟ್ ಮಾಡೋಕೆ ಬರ್ತಿದ್ರು. ಇಬ್ರಿಗೂ ಬ್ಯೂಟಿಫುಲ್ ಗಿಫ್ಟ್ಸ್ ಕೊಡ್ತಿದ್ರು. ರುದ್ರ ಪ್ರತಿಯೊಬ್ಬರಿಗೂ ಆದಿರಾಳನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದ. ಇಲ್ಲಿವರೆಗೂ ರುದ್ರನ್ ಜೊತೆ ಜಸ್ಟ್ ನಾರ್ಮಲ್ ಆಗಿ ಇರ್ತಿದ್ದ ಆದಿರಾಗೆ ಇವಾಗ ಲೈಟ್ ಆಗಿ ಟೆನ್ಷನ್ ಆಗ್ತಿತ್ತು. ಯಾಕಂದ್ರೆ ಇನ್ ಮುಂದೆ ಅವರ ರಿಲೇಶನ್ಶಿಪ್ ಅಫಿಷಿಯಲ್ ಆಗಿದೆ ಅಂಡ್ ಎಲ್ರೂ ಅವಳನ್ನ ತುಂಬಾನೇ ಗೌರವದಿಂದ ಮಿಸಸ್ ರಾಜವಂಶಿ ಅಂತ ಕರೀತಿದ್ರು.
ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಗೆಸ್ಟ್ ನ ಮೀಟ್ ಮಾಡ್ತಾನೆ ಇದ್ರು. ಆದ್ರೆ ಆದಿರಾ ಕಣ್ಗಳು ಮಾತ್ರ ಅನಿಕಾನ ಹುಡುಕ್ತಾ ಇದ್ವು. ಅವಳಿಗೆ ಹೃತಿಕಾನ ಮೀಟ್ ಮಾಡ್ಬೇಕು ಅಂತ ಇತ್ತು. ಇತ್ತ ಅವಳ ಲುಕ್ ಹುಡುಕ್ತಿರೋದನ್ನ ನೋಡಿ ಅನಿಕಾ ತಾನಾಗಿಯೇ ಅವಳ ಹತ್ರ ಬಂದ್ಲು. ಆದಿರಾ ಹೃತಿಕಾನ ನೋಡಿ ಹ್ಯಾಪಿಯಾಗಿ ನಗ್ತಾ ಅವಳನ್ನ ತನ್ನ ಮಡ್ಲಿಗೆ ಎತ್ಕೊಳ್ಳೋಕೆ ಟ್ರೈ ಮಾಡಿದ್ಲು. ಆದ್ರೆ ಅಷ್ಟರಲ್ಲಿ ಅವಳ ಕಣ್ಗಳು ಆ ಕೆಂಪು ಗುಲಾಬಿಯನ್ನ ಹಿಡಿದಿರೋ ಹೃತಿಕಾ ಮೇಲೆ ಬಿದ್ವು. ಅಲ್ಲಿದ್ದ ಗೆಟ್ಸ್ ಎಲ್ಲರೂ ರುದ್ರ ಅಂಡ್ ಆದಿರಾಗೆ ದೊಡ್ಡ ದೊಡ್ಡ ಬೊಕೆ ತಂದಿದ್ರು. ಆದ್ರೆ ನಮ್ಮ ಪುಟ್ಟ ಹೃದಿಕಾಗೆ ಅಷ್ಟೊಂದು ದೊಡ್ಡ ಫ್ಲವರ್ ಬೊಕೆ ತರೋಕೆ ಆಗಲ್ವಲ್ಲ. ಅದಕ್ಕೆ ಅವಳು ತನ್ನ ಪುಟ್ಟ ಕೈಯಲ್ಲಿ ಜಸ್ಟ್ ಒಂದೇ ಒಂದು ಕ್ಯೂಟ್ ರೆಡ್ ರೋಸ್ ತಂದಿದ್ಲು. ಆದಿರಾ ಆ ರೆಡ್ ರೋಸ್ ತಗೊಳ್ಳೋಕೆ ಮುಂಚೆನೆ ರುದ್ರ ಅದನ್ನ ಕಸಿದ್ಕೊಂಡು ಆದಿರಾಳನ್ನ ನೋಡಿ ಅಂದ, ನನ್ ಮಗಳು ಇದನ್ನ ನನ್ಗೋಸ್ಕರ ತಂದಿದ್ದಾಳೆ ಅಂದ. ಆದಿರಾ ಮುಖ ಗಂಟಿಕೆ ಅಂದ್ಲು, ಅವಳು ಬರೀ ನಿಮ್ ಮಗಳು ಮಾತ್ರ ಅಲ್ಲ, ನನ್ ಮಗಳು ಕೂಡ. ಈ ಕೆಂಪು ಗುಲಾಬಿನ ನೀವೇ ಇಟ್ಕೊಳ್ಳಿ, ನಾನು ನನ್ನ ಹೃದಿಕನ ಇಟ್ಕೋತೀನಿ ಅಂತ ಹೇಳ್ತಾ ಅವಳು ಹೃದಿಕನ ತನ್ನ ಮಡ್ಲಿಗೆ ಎತ್ಕೊಂಡ್ಲು. ಹೃದಿಕಾ ಕೂಡ ಅವಳ ಕೆನ್ನೆಗಳಿಗೆ ಕಿಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಆದ್ರೆ ರುದ್ರ ಆ ರೆಡ್ ರೋಸ್ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದ. ಅವನ ಆ ಮುಖ ನೋಡಿ ಆದಿರಾಗೆ ನಗು ಬಂತು. ಸ್ವಲ್ಪ ಹೊತ್ತಿನ ನಂತರ ಹೃದಿಕಾ ಮಲ್ಗೋ ಟೈಮ್ ಆಗಿದ್ರಿಂದ ಅನಿಕಾ ಅವಳನ್ನ ಒಳಗಡೆ ಕರ್ಕೊಂಡು ಹೋದ್ಲು. ರುದ್ರ ಆದಿರಾ ಜೊತೆ ಡಿನ್ನರ್ ಮಾಡ್ತಿದ್ದ. ತನ್ನ ಕೈಯಿಂದಲೇ ಅವಳಿಗೆ ತಿನ್ನಿಸ್ತಾ ಇದ್ದ. ಆದಿರಾ ಊಟ ಮಾಡ್ತಾ ಕೇಳಿದ್ಲು, ಏನಾಯ್ತು ರಾಜವಂಶಿ ಸರ್, ಇವತ್ತು ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ, ನಿಮ್ ಕೈಯಿಂದಲೇ ನನ್ ಊಟ ಮಾಡಿಸ್ತಿದ್ದೀರಾ ಅಂದ್ಲು. ರುದ್ರ ತಕ್ಷಣ ಆನ್ಸರ್ ಮಾಡ್ದ, ಒಂದು ಮೇಕೆನ ಕಟ್ ಮಾಡೋಕ್ಕೂ ಮುಂಚೆ ಅದಕ್ಕೆ ಈ ತರ ಚೆನ್ನಾಗಿ ಫೀಡ್ ಮಾಡ್ತಾರೆ ಅಂತ ನೀನ್ ಕೇಳಿಲ್ವಾ ಅಂದ. ಅವನ ಮಾತ್ ಕೇಳಿ ಆದಿರಾ ಕಣ್ಗಳು ಪೂರ್ತಿ ದೊಡ್ಡದಾದ್ವು. ಅವಳು ತಕ್ಷಣ ಕೇಳಿದ್ಲು, ನೀವಿವಾಗ ನನ್ಗೆ ಏನ್ ಮಾಡೋಕ್ ಪ್ಲಾನ್ ಮಾಡ್ತಿದ್ದೀರಾ ಅಂದ್ಲು. ರುದ್ರ ಒಂದು ನಾಟಿ ಸ್ಮೈಲ್ ಜೊತೆ ಅಂದ, ನಾನದನ್ನ ಮಾಡಿದಾಗ ನಿನಗೆ ಗೊತ್ತಾಗುತ್ತೆ. ಇವತ್ ನೈಟ್ ನಾವು ಈ ಮ್ಯಾನ್ಷನ್ ಅಲ್ಲಿ ಇರ್ತಿಲ್ಲ, ಸ್ಟ್ರೈಟ್ ಆಗಿ ಫಾರ್ಮ್ ಹೌಸ್ಗೆ ಹೋಗ್ತಿದೀವಿ ಅಂತ ನೆನ್ಪಿಟ್ಕೊ. ನಾವ್ ಇಲ್ಲೇ ಇದ್ರೆ ಯಾರಾದ್ರೂ ನಮ್ ಮಧ್ಯ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಅದಕ್ಕೆ ಇವತ್ತು ಯಾವುದೇ ಕಿರಿಕಿರಿ ಇರಬಾರ್ದು ಅಂತ ಈ ಡಿಸಿಷನ್ ತಗೊಂಡಿದೀನಿ ಅಂದ. ಅವನ ಮಾತ್ ಕೇಳಿ ಆದಿರಾ ಫೇಸ್ ನಲ್ಲಿ ಲೈಟ್ ಆಗಿ ಭಯ ಬಂತು. ಅವಳು ಇಡೀ ದಿನ ರುದ್ರನಿಂದ ತಪ್ಪಿಸ್ಕೊಳ್ಳೋಕೆ ಸಕ್ಸಸ್ ಆಗಿದ್ಲು. ಆದ್ರೆ ಇವಾಗ ಅವಳು ಫುಲ್ ಟ್ರ್ಯಾಪ್ ಆಗಿದ್ಲು. ರುದ್ರ ಅವಳ ಜೊತೆ ಡಿನ್ನರ್ ಮುಗಿಸಿ ಅವಳನ್ನ ನೋಡಿ ಅಂದ, ಇವಾಗ ಹೊರಡೋಣವಾ ಅಂದ. ಆದಿರಾ ಬೇಗನೆ ಅಂದ್ಲು, ಹೌದು ಹೋಗೋಣ, ಆದ್ರೆ ಹೃದಿಕಾ ಮಲಗಿದ್ದಾಳ ಇಲ್ವಾ ಅಂತ ನೋಡಕ್ಕೆ ನಾನ್ ಜಸ್ಟ್ 1 ಮಿನಿಟ್ ಹೋಗ್ ಬರ್ತೀನಿ ಅಂತ ಕೇಳಿದ್ಲು. ರುದ್ರ ತಕ್ಷಣ ಅಂದ, ನಾನೇನ್ ದಡ್ಡ ಅಂತ ಅನ್ಕೊಂಡಿದ್ಯಾ, ನನ್ನನ್ನ ಫೂಲ್ ಮಾಡೋಕೆ ಟ್ರೈ ಮಾಡ್ತಿದ್ಯಾ ಹಾರ್ಟ್ ಬೀಟ್. ಹೃದಿಕಾನ ನೋಡೋ ನೆಪದಲ್ಲಿ ನೀನು ಒಳಗಡೆ ಹೋಗ್ತೀಯಾ, ಆಮೇಲೆ ನಾನು ನಿನ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತಾನೆ ಇರ್ಬೇಕು. ಹೃದಿಕಾನ ಕೇರ್ ಮಾಡೋಕೆ ಅನಿಕಾ ಇದ್ದಾಳೆ, ಅವಳು ನೋಡ್ಕೋತಾಳೆ. ಸೊ ಇವಾಗ ನನ್ ಜೊತೆ ಬಾ ಅಂದ. ಹೀಗೆ ಹೇಳ್ತಾ ಅವನು ಅವಳ ಕೈ ಹಿಡಿದು ಮೇಲಕ್ಕೆದ್ದ. ಆದಿರಾ ಬೇರೆ ಆಪ್ಷನ್ ಇಲ್ದೆ ತನ್ನ ಕೆಳ ತುಟಿಯನ್ನ ಕಚ್ಕೊಂಡ್ಲು. ರುದ್ರ ಅವಳ ಜೊತೆ ಮುಂದೆ ಹೋಗೋಕೆ ಸ್ಟಾರ್ಟ್ ಮಾಡಿದಾಗ ಸಡನ್ ಆಗಿ ಅವನ ಫೋನ್ ರಿಂಗ್ ಆಯ್ತು. ಅವನು ಕಾಲ್ ರಿಸೀವ್ ಮಾಡ್ದ. ವಿವಾನ್ ತನ್ನ ಫೋನ್ ಇಂದ ಕಾಲ್ ಮಾಡ್ತಿದ್ದ. ರುದ್ರ ಕಾಲ್ ಅಟೆಂಡ್ ಮಾಡಿ ವಿವಾನ್ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ದ. ಆದಿರಾ ಸೈಲೆಂಟ್ ಆಗಿ ಅವನನ್ನೇ ನೋಡ್ತಿದ್ಲು. ರುದ್ರ ಆ ಕಾಲ್ ನಲ್ಲಿ ಎಷ್ಟು ಬ್ಯುಸಿ ಆದ ಅಂದ್ರೆ ಆದಿರಾ ಮೆಲ್ಲಿಗೆ ತನ್ನ ಕೈಯನ್ನ ಅವನ ಹ್ಯಾಂಡ್ ಇಂದ ಬಿಡಿಸ್ಕೊಂಡಿದ್ದು ಅವನ್ಗೆ ಗೊತ್ತೇ ಆಗ್ಲಿಲ್ಲ. ಸುಮಾರು 2 ನಿಮಿಷ ಆದ್ಮೇಲೆ ರುದ್ರ ಕಾಲ್ ಕಟ್ ಮಾಡಿ ತನ್ನ ಕೈ ನೋಡ್ದ. ಆದಿರಾ ಜಸ್ಟ್ ಅವನ ಕೈಯಿಂದ ಮಾತ್ರ ಮಿಸ್ ಆಗಿರ್ಲಿಲ್ಲ, ಇಡೀ ಆದಿರಾ ಅಲ್ಲಿಂದ ಮಾಯವಾಗಿದ್ಲು. ರುದ್ರ ಸುತ್ತಲೂ ನೋಡ್ತಾ ಅಂದ, ಸೊ ನೀನನ್ನ ಮತ್ತೊಮ್ಮೆ ಚೀಟ್ ಮಾಡಿದ್ಯಾ ಹಾರ್ಟ್ ಬೀಟ್. ಆದ್ರೆ ಇವತ್ತು ನೀನ್ ಅನ್ಕೊಂಡ್ರು ನನ್ನಿಂದ ಎಸ್ಕೇಪ್ ಆಗೋಕೆ ಚಾನ್ಸೇ ಇಲ್ಲ. ಇವಾಗ ನಾವು ಫಾರ್ಮ್ ಹೌಸ್ಗೆ ಹೋಗೋಕೆ ಆಗದಿದ್ರೆ ಏನಂತೆ, ನೀನ್ ಎಲ್ಲೇ ಇದ್ರು ನಾನು ಅಲ್ಲಿಗೆ ಬಂದು ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂದ. ಹೀಗೆ ಹೇಳ್ತಿರುವಾಗ ಅವನ ಫೇಸ್ ನಲ್ಲಿ ತುಂಬಾನೇ ಇಂಟೆನ್ಸ್ ಲುಕ್ ಇತ್ತು. ಅಂಡ್ ಅವನು ತಕ್ಷಣ ಒಳಗಡೆ ಬಂದ. ಆದಿರಾ ಪಕ್ಕ ತನ್ನ ರೂಮ್ ಒಳಗಡೆನೆ ಹೋಗಿರ್ತಾಳೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅವನು ಆದಿರಾ ಇಲ್ಲದೆ ಇಡೀ ದಿನ ಮ್ಯಾನೇಜ್ ಮಾಡಿದ್ದ. ಆದ್ರೆ ಇವತ್ ನೈಟ್ ಮಾತ್ರ ಅವಳಿಲ್ಲದೆ ಇರೋಕೆ ಅವನಿಗೆ ಇಷ್ಟ ಇರ್ಲಿಲ್ಲ.
ಅವನು ಡೋರ್ ಓಪನ್ ಮಾಡಿ ಒಳಗಡೆ ಬಂದ ಅಂಡ್ ಅವನ ಕಣ್ಗಳು ಎದುರುಗಡೆ ನೋಡಿದ್ವು. ಅವನ ಫೇಸ್ ನಲ್ಲಿ ಒಂದು ಬಿಗ್ ಕ್ವೆಶನ್ ಮಾರ್ಕ್ ಬಂತು.